ಅನ್ಬೇಡ ಅದನ್ನ. 3 ತಿಂಗಳು ಪ್ರಯತ್ನ ಮಾಡಿ ಈ ಕಲ್ಲು ಬಂಡೆನ ಗುಡ್ಡ ತುದಿಗೆ ತಗೊಂಡು ಹೋಗ್ಬಿಡು, ನಿನಗೆ ಯಶಸ್ಸು ಬರ್ತದೆ. ಆ ನಂತರ ಬಂದು ಇಲ್ಲೇ ಧ್ಯಾನ ಮಾಡು, ನಿನ್ನ ದರ್ಶನ ಕೊಟ್ಟು ನಿನ್ನ ಪರಿಹಾರ ಆಯ್ತು ಅಂತ ಹೇಳ್ತೇನೆ ಅಂದ. ಹುಡುಗ ಉತ್ಸಾಹದಿಂದ ಓಡಿದ ಊರಿಗೆ, ಬೆಟ್ಟಕ್ಕೆ ಹೋದ. ಅವನು ಹೇಳಿದಂಗೆ ಕರೆಕ್ಟು. 10 ಬಂಡ್ಲ ಹೊತ್ತಿಗೆ ಬಲಗಡೆ ಬಂದು ದೊಡ್ಡ ಕಲ್ಲಿದೆ. ಅದನ್ನು ನೋಡಿದ ತಕ್ಷಣ ಉತ್ಸಾಹ ಎಲ್ಲ ಜರ್ರ ಅಂತ ಇಳಿದೋತು. ದೊಡ್ಡ ಬಂಡೆ, ಅಸಾಧ್ಯ ದೊಡ್ಡ ಬಂಡೆ. ಇದನ್ನು ಬೆಟ್ಟದ ಮೇಲೆ ತಗೊಂಡು ಹೋಗೋದು ಹೇಗೆ ಅಂತ ಹೇಳೋದು ಸುಲಭ. ಬೆಟ್ಟದ ಮೇಲೆ ತಗೊಂಡು ಹೋಗು ಅಂತ, ತಳ್ಳೋದು ಹೇಗೆ ಇದನ್ನ ಮೇಲೆ ತಗೊಂಡು ಹೋಗೋದು? 1000 ಜನ ತಳ್ಳಿದ್ರು ಅಲ್ಲಾಡೋ ಬಂಡೆ ಅಲ್ಲ ಅದು. ಏನ್ ಮಾಡೋದಪ್ಪ ಇನ್ನ ಅಂದ. ದೇವರೇ ಹೇಳಿದ್ ನಾನಲ್ಲ, ಮಾಡಿ ನೋಡೋಣ ಅಂದ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ 2 ಗಂಟೆ ಹೋಗೋದು, ಕಾಲು ಜೋರಾಗಿ ಇಟ್ಕೊಂಡು ಬಂಡೆ ಒತ್ತಿ ಮೇಲೆ ತಳ್ಳೋಕ್ ಪ್ರಯತ್ನ ಮಾಡೋದು. ಸುಸ್ತಾಗ್ಬಿಡೋದು. 2 ತಾಸು ಬಂಡೆ ಒತ್ತೋದು ಮೇಲೆ ಹೋಗೋದಕ್ಕೆ. ಅದೇನು ಅಲಗಾಡ್ಲಿಲ್ಲ. ಮನೆಗೆ ಬಂದು ಹಸಿವಾಗಿ ಸುಸ್ತಾಗ್ತಿತ್ತು. ಊಟ ಮಾಡ್ದ, ನಿದ್ದೆ ಮಾಡ್ದ, ಮತ್ತೆ ಪ್ರಯತ್ನ ಮಾಡ್ದ. ಮರುದಿವಸ 3 ತಿಂಗಳು ಇದೇ ರೀತಿ ಬೆಟ್ಟದ ಮೇಲೆ ಹೋಗೋದು, ಕಲ್ಲು ತಳ್ಳೋದು. ಅದು ಮಿಸುಗಾಡ್ಲಿಲ್ಲ ಕಲ್ಲು. 3 ತಿಂಗಳಾದ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ದ. ವಿಷ್ಣು ಕನಸಲ್ಲಿ ಬಂದ. ಸ್ವಾಮಿ, ನೀನು ಹೇಳಿದ ಹಾಗೆ ಮಾಡಿದೆಪ್ಪ ನಾನು, ಆದ್ರೆ ಬಂಡೆ ಅಲಗಾಡ್ತಾನೆ ಇಲ್ಲ, ಬೆಟ್ಟದ ಮೇಲೆ ತಗೊಂಡು ಹೋಗೋದು ಹೆಂಗ್ ಸಾಧ್ಯ? ನನ್ನ ಗತಿ ಏನು ಅಂತ ಕೇಳಿದ. ಆ ವಿಷ್ಣು ಹೇಳಿದಂತೆ, ಮೂರ್ಖ, ಬುದ್ಧಿ ಇದೆಯಾ ನಿನಗೆ? ಎಲ್ಲ ಸರಿ ಆಗಿಲ್ವಾ ನಿನಗೆ? ಆ ದಿನ ಬಂಡೆ ತಳ್ಳಿ 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 ಶ್ರಮ ಆಗಿ ಬಂದು ದೇಹ ಗಟ್ಟಿಯಾಗಿಲ್ವಾ ನಿಂದು? ಈಗ ರೋಗ ಇದೆಯಾ ನೀನು? 3 ತಿಂಗಳಲ್ಲಿ ನೋಡಿದ್ಯಾ ನೀನು? ಚೆನ್ನಾಗಿ ಸುಸ್ತಾಗಿ ಬಂದು ಚೆನ್ನಾಗಿ ಊಟ ಮಾಡ್ತೀಯಾ, ಚೆನ್ನಾಗಿ ನಿದ್ರೆ ಮಾಡ್ತೀಯಾ? ಗಮನಿಸಿ ನೋಡು, ಮುಖದಲ್ಲಿ ಕಳೆ ಬಂದಿದೆ, ವ್ಯಾಪಾರ ಕೂಡ ಚೆನ್ನಾಗಿದೆಯಲ್ವಾ ಈಗ? ಹೌದಲ್ವೇ? ಹೌದು, ಆರೋಗ್ಯ ತಕರಾರಿಲ್ಲ, 1 ಮಾತ್ರೆ ತಿಂದಿಲ್ಲ ನಮ್ಮ 3 ತಿಂಗಳಿಂದ. ಗೊತ್ತಾಯ್ತು, ಈ ಬಂಡೆ ಒತ್ತೋದ್ರಿಂದ ಬಂಡೆ ಮೇಲೆ ಹೋಗ್ಲಿಲ್ಲ, ಒತ್ತಿ ಒತ್ತಿ ನನ್ನ ದೇಹ ಗಟ್ಟಿ ಆಯ್ತು, ಆರೋಗ್ಯ ಚೆನ್ನಾಗಾಯ್ತು, ಆರೋಗ್ಯ ಚೆನ್ನಾಗಿ ವಿಚಾರ ಚೆನ್ನಾಗಿ ಬಂತು, ವ್ಯಾಪಾರ ಚೆನ್ನಾಗಾಯ್ತು ನಂದು ಅಂತ ತೃಪ್ತಿ ನಗೆ ನಕ್ಕು ವಿಷ್ಣು ನಮಸ್ಕಾರ ಮಾಡಿ ಬಂದಂತೆ. ಅದಕ್ಕೆ ಸ್ನೇಹಿತರೆ, ನಾವು ಬರೀ ನಮ್ಮ ಸಮಸ್ಯೆಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಅದರಲ್ಲೇ ಹೂತು ಹೋಗ್ಬಿಡ್ತೇವೆ. ಅದರಿಂದ ಹೊರಗಡೆ ಬಂದು ಧನಾತ್ಮಕವಾಗಿ ಬೇರೊಂದು ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಸಮಸ್ಯೆಗಳು ಎಷ್ಟು ಚೆನ್ನಾಗಿ ಪರಿಹಾರ ಆಗ್ತಾವಲ್ಲ. ನಾ ಯಾವಾಗ್ಲೂ ಹಾಗೇನೆ, ನನ್ ತೊಂದರೆ ಇದೆ ಅನ್ಕೊಂಡೆ ಕೂತ್ಕೊಂಡ್ರೆ ತೊಂದರೆಯಲ್ಲೇ ಮುಳುಗಿ ಹೋಗ್ತೀರಿ.